ಹಾಯ್ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನೋಡಿ ನಮ್ಮ ಲಕ್ಕಿದು ಊಟದ ಟೈಮ್ ಆಗಿದೆ. ಊಟ ಕೊಡ್ತಾ ಇದ್ದೀವಿ ಅಂತ ಗೊತ್ತಾದ ಕೂಡಲೇ ಯಾವ ಥರ ವೆಯ್ಟ್ ಮಾಡ್ಕೊಂಡು ಎಷ್ಟು ಕ್ಯೂಟಾಗಿ ಕೂತ್ಕೊಂಡಿದೆ ಅಲ್ವಾ? ಹೇಗೆ ಗೊತ್ತಾಗುತ್ತೆ ನೋಡಿ, ಅದಕ್ಕೆ ಫುಡ್ ಟೈಮ್ ಆಯಿತು, ಏನೋ ಊಟ ಕೊಡ್ತಿದ್ದಾರೆ ಅಂತ ಅವಳಿಗೆ. ಅದೇ ನಿನ್ನೆ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಈ ಥರ ಈ ಏಜಲ್ಲಿ ಪಪ್ಪಿಗೆ ನಾವು ಮೊಸರು ಕೊಡ್ಬೋದು ಅಥವಾ ಲಿಕ್ವಿಡ್ ಥರ ಇರೋಂಥದ್ದು ಏನನ್ನಾದರೂ ಕೊಡ್ಬೋದು. ಡಾಗ್ಸ್ದೇ ಫುಡ್ ಸಿಗುತ್ತೆ. ಮನೇಲಿರೋಂಥ ಫುಡ್ ಏನೂ ಕೊಡೋಕ್ಕಾಗಲ್ಲ ಆ ಸಮಯಕ್ಕೆ. ಅದು ತಿನ್ನೋದು ಇಲ್ಲ. ಹಾಗೆ ಕೊಟ್ಟರೆ ಅದಕ್ಕೆ ಡೈಜೆಷನ್ ಆಗೋಲ್ಲ, ಹೆಲ್ತಲ್ಲಿ ಇಶ್ಯೂ ಆಗುತ್ತೆ. ಡಾಗ್ಸ್ದೇ ಫುಡ್ ಸಿಗುತ್ತೆ. ರಾಯಲ್ ಕೆನೆನ್ನಲ್ಲಿ ಮಿಲ್ಕ್ ಪೌಡರ್ ಥರ ಇರುತ್ತೆ ಡಾಗ್ಗೆ, ಸಿರ್ಲಾಕ್ ಅಂತ ಹೇಳಿ. ಅದನ್ನು ನಾವು ನೀರು ಥರ ಮಾಡಿ ಕೊಡ್ಬೋದು. ಇಲ್ಲಾಂದರೆ ಸೆಮೋಲ್ಯಾಕ್ ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಒಂದು ಸರಿ ಚೆಕ್ ಮಾಡಿ. ನಮ್ಮ ಪಪ್ಪಿ ಮರಿಗೆ ಈಗ ಒಂದು 50 ಡೇಸ್ ಆಗಿದೆ ಅಷ್ಟೇ. ಅಂದರೆ 50 ಡೇಸ್ ಅಂದರೆ 2 ಮಂತ್ಸ್ ಕಂಪ್ಲೀಟ್ ಆಗಿಲ್ಲ, 1 ಮಂತ್ ಆಗಿ ಮೇಲೆ ಮತ್ತು 20 ಡೇಸ್ ಆಗಿದೆ. ಆ ಏಜಲ್ಲಿ ನಾವೇನು ಕೊಡ್ತಾಯಿದ್ವಿ ಅಂದರೆ ಯೂಶ್ವಲಿ ಮೊಸರು ಕೊಡ್ಬೋದು, ಬರೀ ಮೊಸರು ಅಷ್ಟೇ. ಬಟ್ ನಮ್ಮ ಲಕ್ಕಿ ಮೊಸರನ್ನ ಇಷ್ಟನೇ ಪಡ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ವಿ ಅಂದರೆ ಸೆಮೋಲ್ಯಾಕ್ ಅಂತ ಸಿಗುತ್ತೆ. ಆಮೇಲೆ ಅದು ಇನ್ನೊಂದು ಡ್ರೂಲ್ಸ್ದು ಕ್ಯಾಲ್ಶಿಯಂ ಮಿಲ್ಕ್ ಪೌಡರ್ ಅಂತ ಸಿಗುತ್ತೆ, ಅದನ್ನು ಯಾವುದನ್ನು ತಿನ್ನಲಿಲ್ಲ. ಸೊ ಇನ್ನೇನು ಮಾಡೋದು, ರಾಯಲ್ ಕೆನೆನ್ ಕೊಡಬೇಕು ಅಂತ ಹೇಳಿದರು. ಅದನ್ನು ಫಸ್ಟು ಬೆಳೆಸ್ದವ್ರು ಇರ್ತಾರಲ್ಲ, ಅದ್ರ ಪೇರೆಂಟ್ಸ್ ಜೊತೆ ನಾವು ರಾಯಲ್ ಕೆನೆನ್ ಕೊಡ್ತಾಯಿದ್ವಿ. ಇಲ್ಲಾಂದರೆ ಅದಿನ್ನೂ ಫೀಡಿಂಗಲ್ಲಿತ್ತು, ಮದರ್ ಫೀಡಿಂಗಲ್ಲಿ. ಸೊ ಅದಕ್ಕೆ ಅದು ಬೇರೆ ಏನೂ ಫುಡ್ ತಿಂದಿಲ್ಲ ಅಂತ ಹೇಳ್ತಾಯಿದ್ರು. ಇಲ್ಲ, ರಾಯಲ್ ಕೆನೆನ್ ಸ್ವಲ್ಪ ಕೊಟ್ಟಿದ್ದೀವಿ ಅಂತ. ಬಟ್ ನಮ್ಮ ಮನೆಗೆ ಬಂದಮೇಲೆ ಲಕ್ಕಿಗೆ ಏನು ಕೊಟ್ಟರು ತಿನ್ನಲಿಲ್ಲ. ಪಾಕೆಟ್ ಫುಡ್ ಯಾವುದನ್ನು ಇಷ್ಟಪಡಲಿಲ್ಲ. ಮನೇಲಿನೂ ಚಿಕ್ಕ ಮಗು ಅಲ್ವಾ, ಆವಾಗ ಏನೂ ರೈಸ್ ಅದೆಲ್ಲ ತಿಂತಾ ಇರಲಿಲ್ಲ, ಮೊಸರನ್ನೂ ತಿನ್ನಲಿಲ್ಲ. ಸೊ ಫೈನಲ್ ಆಗಿ ಸೆಮೋಲ್ಯಾಕ್ ಅಂತ ಒಂದನ್ನು ಇಷ್ಟಪಡ್ತಾಯಿತ್ತು. ಅದು ತುಂಬ ಎಕ್ಸ್ಪೆನ್ಸಿವ್ ಇತ್ತು. 100 ಗ್ರಾಮ್ಗೆ ಒಂದು 400 ರುಪೀಸ್ ಏನೋ ಇತ್ತದು. ತುಂಬ ಕಾಸ್ಟ್ಲಿ. ಬಟ್ ಮತ್ತು ಬೇರೆ ಏನೂ ತಿಂತಾ ಇರಲಿಲ್ಲ ಅಲ್ವಾ. ಸೊ ಅದನ್ನೇ ಅದು ಸ್ವಲ್ಪ ದೊಡ್ಡವಳಾಗಿ ಊಟ ತಿನ್ನೋವರೆಗೂ ಅದನ್ನೇ ಹಾಕಿದ್ದೀವಿ. ಆ ಥರದ್ದು ಒಂದು 7-8 ಬಾಕ್ಸ್ ಖಾಲಿಯಾಗಿದೆ. ಅದಾದಮೇಲೆ ಸ್ವಲ್ಪ ಮೊಸರು. ಆದ್ರೂ ಅದು ಏನೂ ತಿಂತಾ ಇರಲಿಲ್ಲ. ನೋಡಿ, ಇಲ್ಲಿ ಕಾಟ್ ಹತ್ತೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದೆ ಅಂತ. ನಾನು ಮೇಲೆ ಕೂತ್ಕೊಂಡಿದ್ದೀನಿ ಕಾಟ್ ಮೇಲೆ, ಅದು ಕೆಳಗಡೆ ಕೂತ್ಕೊಂಡಿದೆ. ಅದಕ್ಕೂ ಮೇಲೆ ಹತ್ತಬೇಕು ಅಂತ ಆಸೆ. ಮೇಲೆ ಹತ್ತಿಸ್ಕೊಂಬಿಟ್ರೆ ಏನು ಮಾಡುತ್ತೆ, ಅದಕ್ಕೆ ಎಡ್ಜಲ್ಲೆಲ್ಲ ಓಪನ್ ಇರುತ್ತೆ, ಉಳ್ಕೊಂಡು ದಬಕ್ಕಂತ ಕೆಳಗಡೆ ಬಿದ್ದುಬಿಟ್ಟಿದೆ. 2 ಸರಿ ಬಿದ್ದಿತ್ತು ಪಾಪ. ಮತ್ತು ಇನ್ನೂ ಚಿಕ್ಕದು ಎಳೆ ಕೈ ಕಾಲೆಲ್ಲ ಇರುತ್ತೆ, ಏನಾದರೂ ಆಗ್ಬಿಡುತ್ತೆ ಅಂತ ಮೇಲೆ ಹತ್ತಿಸ್ಕೊಳ್ತಾ ಇರಲಿಲ್ಲ. ನೋಡಿ, ಬೇಜಾರು ಮಾಡಿಕೊಂಡು ಚೇರ್ ಕೆಳಗೆ ಹೋಗಿ ಮಲ್ಕೊಳ್ತು, ಮೇಲೆ ಹತ್ತಿಸ್ಕೊಳ್ಳಿಲ್ಲ ಅಂತ. ನಾನು ಲಾಸ್ಟ್ ವಿಡಿಯೋದಲ್ಲಿನೂ ಶೇರ್ ಮಾಡಿದ್ದೆ. ಎವ್ರಿ ಡೇ ನಮ್ಮ ಲಕ್ಕಿಗೆ ಕಾಟ್ ಹತ್ರ ಬಂದರೆ ಅದೇ ಕೆಲಸ. ಸುಸ್ತೇ ಆಗ್ತಿದ್ದಿಲ್ಲ ಮಗಳಿಗೆ. ಫುಲ್ಲು ಹತ್ತಬೇಕು ಮೇಲೆ, ಹೆಂಗಾದರೂ ಮಾಡಿ ಕಾಟ್ ಹತ್ತಬೇಕು ಅಂತ. ಈಗ ಹತ್ತಿಸ್ಕೊಂಡಿಲ್ಲ ಅಲ್ವಾ, ಡಿಸಪಾಯಿಂಟ್ ಆಯಿತು, ಚೇರ್ ಕೆಳಗೆ ಹೋಗಿ ಮಲ್ಕೊಂಡಿತ್ತು. ಈಗ ಇಲ್ಲಿ ಮಾತಾಡಿಸ್ತಾ ಇದ್ದೆ, ಏನು ಮಾತಾಡ್ತಿರ್ಬೋದು ಅಂತ ಅಷ್ಟು ಕೇಳಿಸ್ಕೊಳ್ತಾ ಇತ್ತು. ಆಮೇಲೆ ನೋಡಿ, ಇದು ಚೇರ್ ಅಂದರೆ ಅದಕ್ಕೆ ತುಂಬ ಭಯ. ಸುಮ್ಮನೆ ಚೇರ್ನ ಸ್ವಲ್ಪ ಹಿಂಗೆ ಆ ಕಡೆ ಈ ಕಡೆ ಎತ್ತಿಡಬೇಕಂದ್ರೂ ಅದಕ್ಕೆ ಭಯ ಆಗ್ತಾಯಿತ್ತು. ಅದಕ್ಕೆ ಸ್ವಲ್ಪ ಭಯ ಕಡಿಮೆ ಆಗಲಿ ಅಂತ ಆಟ ಆಡಿಸೋದಕ್ಕೆ ಅದ್ರ ಜೊತೆಗೇ ಆಟ ಆಡಿಸ್ಬೇಕು ಅಂತ ಚೇರ್ ಜೊತೆ ಅಂತ ಟ್ರೈ ಮಾಡ್ತಾ ಇದ್ದಿದ್ದು. ಸ್ವಲ್ಪ ಭಯ ಕಡಿಮೆ ಆಗಿ ಚೇರಿಂದನೇ ಈ ಕಡೆ ಹೊರಗೆ ಬಂತು. ಬಟ್ ಈಗ ದೊಡ್ಡವಳಾಗಿದ್ದಾಳೆ ಅವಳು. ಅಂದರೂ ಕೂಡ ಚೇರ್ ಜಸ್ಟ್ ನಾವು ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಎತ್ಕೋಬೇಕು ಅಂತ ಹಿಂಗೆ ಚೇರ್ನ ಎತ್ತೀವಲ್ವ, ಆ ಚೇರ್ ನೋಡಿದ್ರೆ ಸಾಕು ಹೆದರ್ಕೊಂಡು ಓಡೋಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಅದು ಅವಳ ಕಣ್ಣಿಗೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಅನಿಸುತ್ತೆ. ಹಾಗಾಗಿ ಚೇರ್ ಅಂದರೆ ನಮ್ಮ ಲಕ್ಕಿಗೆ ತುಂಬ ಭಯ, ಸಣ್ಣ ಮರಿ ಇದ್ದಾಗಿಂದನೂ. ಅದಾದಮೇಲೆ ಏನೋ ಹೇಳ್ತಾ ಇದ್ನಲ್ವ, ಸೆಮೋಲ್ಯಾಕ್ ಪೌಡರ್ನ ನಾವು ಮಿಕ್ಸ್ ಮಾಡಿ ಕೊಡ್ಬೋದು. ಆಮೇಲೆ ಇದು ನೋಡಿ, ಸಣ್ಣ ಮರಿ ಇದ್ದಾಗ ಎಲ್ಲಾದರೂ ಸಿಕ್ಕಲ್ಲೆಲ್ಲ ಪಾಟಿ ಮಾಡಿಬಿಡುತ್ತೆ. ಆಗಿಂದಾಗಲೇ ನಾವು ಅದನ್ನ ಕ್ಲೀನ್ ಮಾಡಬೇಕು. ಹಾಗೆ ಕಂಟಿನ್ಯೂಸ್ ಏನಿರಲ್ಲ, ಒಂದು ಸ್ವಲ್ಪ ದಿನ ಅದಕ್ಕೆ ರೂಢಿ ಆಗೋವರೆಗೂ ಹಾಗೆ ಮಾಡುತ್ತೆ. ಅದಾದಮೇಲೆ ಏನಾದರೂ ಒಂದು ಮ್ಯಾಟ್ ಏನಾದರೂ ಹಾಕಿಟ್ಟಿರ್ಬೇಕು ಸೈಡಲ್ಲಿ. ಯೂಶ್ವಲಿ ಪಪ್ಪೀಸ್ಗೆ ಮ್ಯಾಟ್ ಮೇಲೆ ಮಾಡೋದಕ್ಕೆ ಕಂಫರ್ಟ್ ಇರುತ್ತೆ. ಸುಸು ಮಾಡಬೇಕು ಅಂದರೆ ಮ್ಯಾಟ್ ಇತ್ತಂದರೆ ಅದಕ್ಕೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಎಲ್ಲಾದರೂ ನಾವು ಕಾಲು ಒರೆಸೋದಕ್ಕೆ ಅಂತ ಮ್ಯಾಟ್ ಹಾಕಿದರೆ ಅದ್ರ ಮೇಲೆ ಹೋಗಿ ಮಾಡಿಬಿಡ್ತಾಯಿತ್ತು. ಸೊ ಅದಾದಮೇಲೆ ಒಂದು ಚಾಪೆ ಹಾಕಿದ್ದೆ, ಚಾಪೆ ಮೇಲೆ ಮಾಡಿತ್ತು. ಅದನ್ನು ನಾನು ಮತ್ತೆ ಚಾಪೆನ ಯಾವ ಜಾಗದಲ್ಲಿ ಮಾಡಿಸ್ಬೇಕಾಗಿತ್ತಲ್ವ ಆ ಜಾಗದಲ್ಲಿನೇ ಹೋಗಿ ಚಾಪೆ ಹಾಕಿದೆ. ಅದು ಎವ್ರಿ ಡೇ ತಾನೇ ಹೋಗಿಬಿಟ್ಟು ಅದ್ರ ಮೇಲೆ ಮಾಡೋದನ್ನು ಕಲ್ತ್ಕೊಳ್ತು. ಹಾಗೆ ತುಂಬ ಈಸಿಯಾಗಿರುತ್ತೆ ಪಪ್ಪೀಸ್ದು ಪಾಟಿ ಟ್ರೈನಿಂಗ್. ತುಂಬ ದಿನ ನಮಗೆ ತೊಂದರೆನೂ ಕೊಡಲ್ಲ. ಸಣ್ಣ ಮಗು ಇದ್ದಾಗ ಅಷ್ಟೇ ಗೊತ್ತಾಗಲ್ಲ ಅಲ್ವಾ. ಅದಕ್ಕೆ ಮಧ್ಯದಲ್ಲಿ ನೋಡಿ ಎಲ್ಲ ಕಡೆ ಬಟ್ಟೆ ಹಾಕಿದ್ದೀನಿ ನಾನು.
ಎಲ್ಲ ಕಡೆ. ಸೊ ಬಟ್ಟೆ ಹಾಕಿಟ್ವಿ ಅಂದರೆ ಅದಕ್ಕೆ ಅದ್ರ ಮೇಲೆ ಹೋಗಿ ಮಾಡಿಬಿಡುತ್ತೆ. ನಮಗೂ ಮನೆ ಗಲೀಜು ಅನಿಸಲ್ಲ. ಎಲ್ಲ ಸಿಕ್ಕಲ್ಲಿ ಕಾಲಲ್ಲಿ ಮಾಡಿಬಿಟ್ರೆ ಆಗೋದೇ ಇಲ್ಲ. ಎಲ್ಲೂ ಕಾಲು ಇಡೋದಕ್ಕೆ ಆಗಲ್ಲ. ಎಷ್ಟು ಸರಿ ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ. ಅದಕ್ಕೆ ಈ ಥರ ಮ್ಯಾಟ್ಸ್ನ ಅಲ್ಲಿ ಇಲ್ಲಿ ಒಂದಿಷ್ಟು ಮ್ಯಾಟ್ನ ಹಾಕಿಬಿಡಿ. ಸೊ ಮ್ಯಾಟ್ ಮೇಲೆ ಅದು ಹೋಗಿ ಮಾಡುತ್ತೆ. ಇಮಿಡಿಯೇಟ್ ಕ್ಲೀನ್ ಮಾಡಿ ಆಮೇಲೆ ಸ್ವಲ್ಪ ದೊಡ್ಡದಾದ್ಮೇಲೆ ಎಲ್ಲ ಅದು ಒಂದೇ ಜಾಗದಲ್ಲಿನೇ ಹೋಗಿ ಮಾಡುತ್ತೆ. ಏನೂ ತೊಂದರೆ ಕೊಡಲ್ಲ. ತುಂಬ ಜಾಣ ಇರುತ್ತೆ. ಸ್ಟಾರ್ಟಿಂಗ್ ಯಾರಾದರೂ ಫಸ್ಟ್ ಟೈಮ್ ಪಪ್ಪೀಸ್ನ ಸಾಕಿದಾಗ ಅದು ಮನೆಯೊಳಗೆ ಕರ್ಕೊಂಡು ಬಂದ ತಕ್ಷಣವೇ ಎಲ್ಲಿ ಬೇಕಲ್ಲಿ ಪೀ ಪಾಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೆಂಗಪ್ಪ ಹಿಂಗಾದರೆ ಅಂತ ಭಯ ಆಗ್ಬಿಟ್ಟಿರುತ್ತೆ. ಎಲ್ಲರಿಗೂ ಟೆನ್ಷನ್ ಆಗಿರುತ್ತೆ ಸ್ಟಾರ್ಟಿಂಗ್ ಸಾಕಿದಾಗ. ಅದೇ ಸ್ವಲ್ಪ ರೂಢಿ ಆಯಿತು ಅಂದರೆ ನೋಡಿ, ಫಸ್ಟಿಗೆ ಯಾರು ಪೆಟ್ಸ್ ಬೇಡ ಅಂತ ಇರ್ತಾರೆ ಮನೆಯಲ್ಲಿ. ಅದಾದಮೇಲೆ ಪಪ್ಪೀಸ್ದು ಅದು ರೂಢಿ ಆಯಿತು ಅಂದರೆ ಅದರ ಇನ್ನೋಸೆಂಟ್, ಅದು ತೋರಿಸೋ ಪ್ರೀತಿಗೆ ಎಲ್ಲ ಅದು ಒಂದು ಚೆನ್ನಾಗಿ ಅನಿಸುತ್ತಲ್ವ. ಆವಾಗ ಪಪ್ಪೀಸ್ ಬೇಡ ಅಂದವ್ರು ಮತ್ತೆ 2-3 ಡಾಗ್ಸ್ನ ಸಾಕಿದವರು ಇದ್ದಾರೆ. ಅಷ್ಟು ಕಂಫರ್ಟಬಲ್ ಆಗಿರುತ್ತೆ. ಅದು ಏನೂ ತೊಂದರೆ ಮಾಡಲ್ಲ. ಆಮೇಲೆ ಚಿಕ್ಕ ಮರಿ ಇದ್ದಾಗ ಸ್ವಲ್ಪ ವೈರಸ್ನ ಎಲ್ಲ ಕಟ್ ಮಾಡೋದು, ಈ ಥರ ಟೇಬಲ್ಸ್ ಇದ್ದರೆ ಕಟ್ ಮಾಡುತ್ತೆ, ಕಚ್ಚುತ್ತೆ ಹೋಗಿ. ಬಟ್ ದೊಡ್ಡದಾಗ್ತಾ ಒಂದು 3 ಮಂತ್ಸ್ ಆಯಿತು ಅಂದರೆ ಮುಗೀತು. ಅದಕ್ಕೆ ಫುಲ್ ಮೆಚ್ಯೂರಿಟಿ ಬಂದಂಗೆ ಆಗುತ್ತೆ. ಏನೂ ತೊಂದರೆ ಕೊಡಲ್ಲ. ನಾವು ಪೀ ಪಾಟಿ ಎಲ್ಲಿ ಮಾಡಿಸ್ತೀವಿ ಅದೇ ಜಾಗದಲ್ಲಿನೇ ಹೋಗಿ ಮಾಡುತ್ತೆ. ಆಮೇಲೆ ಕಂಪ್ಲೀಟ್ ಡೀಟೇಲಾಗಿ ಪೀ ಪಾಟಿ ಟ್ರೈನಿಂಗ್ನ ನಾನು ಯಾವ ಥರ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಅದರದ್ದೇ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಚಿಕ್ಕ ಮರಿಯಿಂದ ಹಿಡ್ಕೊಂಡು 1 ಇಯರ್ವರೆಗೂ ಟ್ರೈನಿಂಗ್ನ ಯಾವ ಥರ ಈಸಿಯಾಗಿ ಮಾಡ್ಬೋದು ಅಂತ ನೀವು ಒಂದು ಸರಿ ಅದನ್ನು ಚೆಕ್ ಮಾಡಿ. ಅರ್ಥ ಆಗುತ್ತೆ ಎಲ್ಲ ಕ್ಲಿಯರಾಗಿ ವಿತ್ ಪ್ರೂಫ್. ಆಮೇಲೆ ಪೀದು ಟ್ರೇ ಇರುತ್ತೆ, ಟ್ರೇ ತೊಗೊಂಡಿದ್ದೀನಿ, ಅದ್ರ ಮೇಲೆ ಮಾಡಿಸ್ತೀನಿ ನಾನು. ಸೊ ಅದೆಲ್ಲ ಹೇಗೆ ಅಂದ್ಬಿಟ್ಟು ಆ ವಿಡಿಯೋದಲ್ಲಿ ಇದೆ. ಟ್ರೇ ಎಲ್ಲಿ ತೊಗೊಂಡಿದ್ದೆ, ಯಾವ ಥರದ್ದು, ಅದೆಲ್ಲವನ್ನು ನೀವು ಒಂದು ಸರಿ ಚೆಕ್ ಮಾಡಿ ಆಯಿತಾ. ಹಾಗೆ ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ದರೆ ಅವ್ರಿಗೇನಾದರೂ ನೀವು ಡಾಗ್ಸ್ದು ವಿಡಿಯೋ ತೋರಿಸ್ಬೇಕು ಇತ್ತಂದರೆ ಇದನ್ನು ಕಂಪ್ಲೀಟಾಗಿ ತೋರಿಸ್ಬೋದು. ಓನ್ಲಿ ಎಲ್ಲ ಪಪ್ಪಿ ಮರಿ ಚಿಕ್ಕ ಮರಿ ಇದ್ದಾಗ ಏನೇನೆಲ್ಲ ಆಟ ಆಡ್ತಾಯಿತ್ತು ಅದನ್ನು ಮಾತ್ರ ನಾನು ಶೇರ್ ಮಾಡಿದ್ದೀನಿ. ಸೊ ಚಿಕ್ಕ ಮಕ್ಕಳು ಯಾರಾದರೂ ಹಠ ಮಾಡ್ತಾಯಿದ್ರೆ ಅವ್ರಿಗೇನಾದರೂ ತೋರಿಸ್ಬೇಕು ವಿಡಿಯೋಸ್ ಅಂತ ಇದ್ದರೆ ಈ ಥರ ಚಿಕ್ಕ ಮರಿ ಡಾಗ್ಸ್ದು ಪೆಟ್ಸ್ದು ಏನಾದರೂ ತೋರಿಸ್ತಾ ಇದ್ದರೆ ಅವ್ರಿಗೂ ಸ್ವಲ್ಪ ಇಷ್ಟ ಆಗುತ್ತೆ. ದೊಡ್ಡವ್ರದ್ದು ಮೂವೀಸ್ ಅದು ತೋರ್ಸೋಕ್ಕಾಗಲ್ಲ ಅಲ್ವ ಮಕ್ಕಳಿಗೆ. ಈ ಥರ ವೀಡಿಯೋಸ್ ಆದರೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಓನ್ಲಿ ಫಾರ್ ಚಿಲ್ಡ್ರನ್ಸ್ಗೆ ಅಂದ್ಬಿಟ್ಟು ಈ ಥರ ನಮ್ಮ ಅಂಜುದು ಲಕ್ಕಿದು ಏಡ್ ಮಾಡಿದ್ದೀನಿ. ಸಣ್ಣ ಮರಿದಾಗಿನ ವೀಡಿಯೋಸ್ನ ಮಾತ್ರ ಇವಾಗ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಕಂಪ್ಲೀಟ್ ಅವಳು ಫುಡ್ದು ಎಲ್ಲ ವೀಡಿಯೋಸ್ ಇದೆ, ಎಲ್ಲವನ್ನು ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಇದನ್ನು ವಿಡಿಯೋನ ಶೇರ್ ಮಾಡಿ, ತುಂಬ ಜನಗಳಿಗೂ ರೀಚ್ ಆಗುತ್ತೆ. ಥ್ಯಾಂಕ್ ಯು. ಮತ್ತು ಪೆಟ್ಸ್ ರಿಲೇಟೆಡ್ ನಿಮಗೇನಾದರೂ ಡೌಟ್ಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ಅದನ್ನು ನೀವು ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ನೋಡಿ ಇಲ್ಲಿ ಮರಿ ಥರ ಹೇಗೆ ಹೋಗ್ತಾ ಇದ್ದಾಳೆ ರೂಮಲ್ಲಿ. ಅದೊಂದು ರೂಮಾದ್ರು ಕ್ಲೀನಾಗಿರಲಿ ಅಮ್ಮ ಅಂದ್ಬಿಟ್ಟು ಅದೇ ರೂಮ್ ಕ್ಲೋಸ್ ಮಾಡಿ ಇಟ್ಟಿರ್ತಿದ್ದೆ ನಾನು. ಯಾಕಂದರೆ ಸಿಕ್ಕಲ್ಲಿ ಸ್ವಲ್ಪ ಸುಸ್ಸು ಮಾಡ್ತಿತ್ತಲ್ವ ಸಣ್ಣ ಮರಿ ಇದ್ದಾಗ. ಆ ರೂಮಲ್ಲಿ ಒಂದೇ ಸ್ವಲ್ಪ ಪೀಸ್ಫುಲ್ಲಾಗಿರುತ್ತೆ ಅಂತ. ಬಟ್ ಅದನ್ನು ದೂಕ್ಕೊಂಡು ಹೋಗ್ತಾ ಇದ್ದಾಳೆ. ನೋಡಿ ಇಲ್ಲಿ ಕಾಟ್ ಹತ್ತೋದಕ್ಕೆ ಎಷ್ಟು ಹರಸಾಹಸ ಮಾಡ್ತಾ ಇದ್ದಾಳೆ ಅಂತ ನೋಡಿ. ಹೆಂಗೆ ಹತ್ತಲಿ ನಾನು, ಹೆಂಗೆ ಹೋಗಲಿ ಇಲ್ಲಿ, ಹಿಂಗೆ ಟ್ರೈ ಮಾಡಲಿ ಅಂತ ಹೆಂಗೆ ನೋಡಿ ಅವಳ ಥಾಟ್ಸ್ ಆ ಥರ ಅನಿಸುತ್ತಲ್ವ ಅವಳ ಎಕ್ಸ್ಪ್ರೆಷನ್ ನೋಡಿದರೆ. ಹೆಂಗೆ ಮೇಲೆ ಹತ್ತೋದು ಅಂತ. ಸರಿ ಪಾಪ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂತ ಮೇಲೆ ಹತ್ತಿಸ್ಕೊಂಡ್ರೆ ನಿಲ್ಲೋದೇ ಇಲ್ಲ ಆಯಿತಾ. ನಾವು ಹಿಡ್ಕೊಳ್ಳೋಕ್ಕೆ ಹೋದರೆ ಫುಲ್ಲು ಕಚ್ತಾಳೆ, ಜೋರಾಗಿ ಕಚ್ತಾಳೆ. ಅವಳು ಕಚ್ಚೋದು ಪೆಟ್ಸ್ ಇದ್ದವ್ರಿಗೆ ಗೊತ್ತಿರುತ್ತೆ ಎಷ್ಟು ಜೋರಾಗಿ ಕಚ್ಚುತ್ತೆ ಪೆಟ್ಸ್ ಅಂತ. ನೋಡೋಕೆ ಇಷ್ಟೇ ಪುಟಾಣಿ ಮರಿ ಸಿಕ್ಕಾಪಟ್ಟೆ ಎನರ್ಜಿ ಇರುತ್ತೆ ಆಯಿತಾ. ನೋಡಿ ನನ್ನ ಕೈ ಕಂಟ್ರೋಲ್ಗೆ ಸಿಗ್ತಾಯಿಲ್ಲ, ಅಷ್ಟು ಎನರ್ಜಿ. ನೋಡಿ ಈ ಥರ ಜಾರ್ಕೊಂಡು ಬಿದ್ದುಬಿಡುತ್ತೆ, ಹಿಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟರಲ್ಲೇ ಬಿದ್ದುಬಿಡುತ್ತೆ. ಹಾಗಾಗಿ ಅದನ್ನು ಮೇಲೆ ಹತ್ತಿಸ್ಕೊಳ್ತಾ ಇರಲಿಲ್ಲ. ಆ ಕಾಟ್ ತುಂಬ ಹೈಟ್ ಏನಿರಲಿಲ್ಲ, ಸ್ಟಿಲ್ ಅದಕ್ಕೆ ಮತ್ತೆ ಎಲ್ಲಾದರೂ ಬಿದ್ದು, ಸಣ್ಣ ಮರಿ ಅಲ್ವಾ, ಕೈ ಕಾಲೆಲ್ಲ ಈಗ ಬೆಳೀತಾ ಇರುತ್ತೆ, ನೋವು ಮಾಡಿಕೊಂಡ್ರೆ ಕಷ್ಟ ಅಂತ ನಾನು ಹತ್ತಿಸ್ತಾ ಇರಲಿಲ್ಲ ಅಷ್ಟಾಗಿ. ಆಮೇಲೆ ಹತ್ತಿಸ್ಕೊಂಡ್ರು ಅದಕ್ಕೆ ಅಷ್ಟು ಇಷ್ಟ ಆಗಲ್ಲ, ಸುಮ್ಮನೆ ಹತ್ತೋದಕ್ಕೆ ಟ್ರೈ ಮಾಡ್ತಾಯಿತ್ತು. ಬೆಡ್ ಮೇಲೆ ಮಲಗಿಸ್ಕೊಂಡ್ರೆ ನೈಟ್ ಕೆಳಗೆ ಇಳಿದು ಹೋಗ್ತೀನಿ ಅಂತ ಹಿಂಗೆ ತುದಿಗೆಲ್ಲ ಹೋಗ್ತಾಯಿತ್ತು. ಅದಕ್ಕೆ ಕಾಟ್ ಮೇಲೆ ಮಲಗೋದು ಅಷ್ಟು ಇಷ್ಟ ಆಗಲ್ಲ. ಬೆಡ್ ಮೇಲೆ ಹಾಸಿಗೆ ಮೇಲೆ ಮಲಗೋದಕ್ಕೂ ಇಷ್ಟ ಆಗಲ್ಲ, ಹೀಟ್ ಆಗುತ್ತೆ ಅನಿಸುತ್ತೆ. ಅದರದ್ದು ಡಾಗ್ಸ್ದು ಬಾಡಿ ತುಂಬ ಹೀಟ್ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಹೀಟ್ ಕೊಡುತ್ತೆ ಅನಿಸುತ್ತೆ. ಈ ಥರ ಎಲ್ಲ ಮ್ಯಾಟ್ರೆಸ್ಸು ಏನಾರು ಇತ್ತಂದರೆ, ಹಾಸಿಗೆಗಳು, ಬಟ್ಟೆಗಳು ಯಾವಾಗ್ಲೂ ನೆಲದ ಮೇಲೇ ಹೋಗಿ ಮಲ್ಕೊಂಡ್ಬಿಡುತ್ತೆ. ಸೊ
ಸೊ ಹಂಗಾಗಿ ನಾನು ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ನೆಲದ ಮೇಲೇ ಮಲ್ಕೊಳ್ಳುತ್ತೆ, ಅಲ್ಲಿ ಹಾಗೆ ಕೈ ಬಿಟ್ಬಿಟ್ಟಿದ್ದೀನಿ. ಅದು ನೆಲ ಎಲ್ಲ ತಂಪು ಇರುತ್ತೆ ಅಲ್ವಾ, ಟೈಲ್ಸ್ ಕೋಲ್ಡ್ ಇರುತ್ತೆ, ಸೊ ಅದಕ್ಕೆ ಇಷ್ಟ ಆಗುತ್ತೆ ಅನಿಸುತ್ತೆ ಕೋಲ್ಡ್ ಇದ್ದಾಗೆ. ಅದಕ್ಕೆ ಅದು ಯಾವಾಗಲೂ ನೆಲನೇ ಇಷ್ಟಪಡುತ್ತೆ. ಆಮೇಲೆ ನೋಡಿ, ಸಿಟ್ ಟ್ರೈನಿಂಗ್ ಕೊಡಬೇಕು ಅಂತ ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೆ. ಸಿಟ್ ಟ್ರೈನಿಂಗ್ ಯಾವ ಥರ ಕೊಟ್ಟಿದ್ದೀನಿ ಅಂತ ಅದು ನಾನು ಚೆಕ್ಕೇ ಮಾಡ್ಕೊಂಡಿಲ್ಲ. ಕ್ಯಾಮ್ರಾದಲ್ಲಿ ಲಕ್ಕಿದು ವಿಡಿಯೋ ಬಂದೇ ಇಲ್ಲ. ಸಿಟ್ ಟ್ರೈನಿಂಗ್ ಕೊಡುವಾಗ ಎಷ್ಟೊತ್ತವರೆಗೂ ನಾನು ಮಾಡ್ಕೊಂಡಿದ್ದೆ, ಬಟ್ ಅದು ಕ್ಯಾಮ್ರಾದಲ್ಲಿ ಫುಲ್ ನಾನು ಮಾತ್ರ ಇದ್ದೀನಿ. ಲಕ್ಕಿ ಕ್ಯಾಮ್ರಾಯಿಂದ ಆ ಕಡೆ ಕಾಣಿಸುತ್ತೆ, ಹಾಗಾಗಿ ಅದನ್ನಷ್ಟೇ ಫುಲ್ ಶೇರ್ ಮಾಡಲಿಲ್ಲ. ಸಿಟ್ ಟ್ರೈನಿಂಗ್ ಎಲ್ಲ ಅದಕ್ಕೆ ಬಿಸ್ಕೆಟ್ ತಿನ್ನಿಸ್ಕೊಂಡು ಹಿಂಗೆ ಕುತ್ಕೋಡಿಸ್ತಾ ಇರಬೇಕು. ಅದು ಟ್ರೀಟ್ ಇತ್ತಂದರೆ ಏನಾದ್ರು ಬಿಸ್ಕೆಟ್ ಇದ್ದರೆ ಫುಲ್ಲು ಎಕ್ಸೈಟ್ ಆಗಿರುತ್ತೆ. ಅವಾಗ ಆ ಥರ ನಾವು ಅದನ್ನು ಟ್ರೈನಿಂಗ್ನ ಈ ಥರ ಸಿಟ್ ಅಂತ ಹೇಳ್ಕೊಂಡು ಕೊಟ್ಟರೆ ಒಂದೇ ದಿನ ಸಾಕು. ಏನನ್ನಾದರೂ ಟ್ರೈನಿಂಗ್ ಕೊಡಬೇಕಂದ್ರೆ ಒನ್ ಡೇ ಸಾಕು, ಕಲ್ತ್ಬಿಡುತ್ತೆ. ಈಗ ನೋಡಿ ವಿಸಿಲ್ ಸೌಂಡ್ಗೆ ಯಾವ ಥರ ಮಾಡುತ್ತೆ ಅಂತ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಅದಾದಮೇಲೆ ನೋಡಿ ಸುಸ್ಮಾತಾ ಇದೆ, ಪೀ ಮಾಡ್ತಾ ಇದೆ. ಸೊ ಇದು ಸ್ಟಾರ್ಟಿಂಗ್ ಅಷ್ಟೇ, ಒಂದು 2-3 ದಿನ ಆ ಥರ ಮಾಡ್ತಾಯಿತ್ತು, ಆಮೇಲೆಲ್ಲ ಕಲ್ತ್ಕೊಂಡ್ಬಿಟ್ಟಿದೆ. ಈಗ ಕಿಚನಲ್ಲಿ ಬಂದಿತ್ತು, ಮೇಲ್ಗಡೆ ಹತ್ಬಿಟ್ಟು ಏನಿದೆ ಅಂತ ನೋಡಬೇಕು. ಏನಾದರೂ ಈ ಥರ ಹೈಟ್ ಇದ್ದರೆ ಎಲ್ಲ ಹತ್ತಿ ನೋಡಬೇಕು ಅವಳು ಫಸ್ಟು, ಅಂದರೆ ಅವಳಿಗೆ ಸಮಾಧಾನ. ಸ್ವಲ್ಪ ದೊಡ್ಡದು ಆಗಿತ್ತು, ಇದು ಒಂದು 3 ಮಂತ್ಸ್ ಆಗಿತ್ತು ಅನಿಸುತ್ತೆ. ಸ್ವಲ್ಪ ನೋಡಿ ಚೇಂಜಸ್ ಆಗಿದೆ, ಗ್ರೋತ್ ಆಗಿದ್ದರಲ್ಲಿ. ಇದಾದಮೇಲೆ ನಾವು ಯಾರೂ ಇಲ್ಲ ಅಂದರೆ ಅಲ್ಲಿ ಮಲ್ಕೊಂಬಿಟ್ಟು ಆ ವುಡ್ನ ಕಚ್ಚೋದು, ಟೇಬಲ್ನ ಕಚ್ಚಬೇಕು ಅಂತಲೇ ಅಲ್ಲಿ ಹೋಗಿ ಮಲ್ಕೊಳ್ಳೋದು. ನಾವು ಕಣ್ಣು ಮುಂದೆ ಇದ್ವಿ ಅಂದರೆ ಸುಮ್ಮನೆ ಇರೋದು, ನಾವು ಇರಲಿಲ್ಲ ಅಂದರೆ ಫುಲ್ ಕಚ್ಚಿ ಅದನ್ನು ಹೆಂಗೆ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದನ್ನು ಯಾವ ಥರ ಕಂಟ್ರೋಲ್ ಮಾಡಿದೆ ಅಂತ ಕೂಡ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.